ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವಿದೆ. ಇಲ್ಲಿ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಯುವೆ ಎಂದು ಹೇಳಿದನು. ಭಗವಾನ್ ಭಾಸ್ಕರ, ಜ್ವಲಂತ ಪ್ರಭೆಯಿಂದ ಸೃಷ್ಟಿಯು ಮೊದಲಿನಿಂದಲೂ ನೀನಾ ಈ ರಹಸ್ಯವನ್ನು ತಿಳಿದಿರುವೆ. ಅಂಧಕಾರದಿಂದ ನನ್ನನ್ನು ಉದ್ಧರಿಸು ತಂದೆ. ಸಪ್ತ ಸ್ವರತಮಕಾರೋಢಂ ಪ್ರಚಂಡಂ ಕಶ್ಯಪಾತ್ಮೋಜಂ ಶ್ವೇತಪದ್ಮಧರಂ ದೇವ ತ್ವಂ ಸೂರ್ಯಂ ಪ್ರಣಮಾಮ್ಯಗಾಂ ತ್ವಂ ಸೂರ್ಯಂ ಪ್ರಣಮಾಮ್ಯಗಾಂ. ಹರಿಯಲಾರದ ಘೋರತಂ ಏಕದಾಬ್ದಿಯಲ್ ಮುಳುಗಿದೆ. ಹರಿಯಲಾರದ ಘೋರತಂ ಏಕದಾಬ್ದಿಯಲ್ ಮುಳುಗಿದೆ. ಮನದಿ ಮೂಡಿದ ಕಂದಕಾರವ ಮನದಿ ಮೂಡಿದ ಕಂದಕಾರವ ಕರಗಿಸಿಂದೋ ಭಾಸ್ಕರ. ಹರಿಯಲಾರದ ಘೋರ ಸಂದೇಶ ಭಾಸ್ಕರ. ಬಲ್ದು ಬಾಂಧವರೆಂಬ ಭಾಷಕ್ಕೆ ಸಿಲುಕಿ ನಾಂದಿಕೆ ನಿಲ್ದು ತಾಪದಿ. ಬಂಧು ಬಾಂಧವರೆಂಬ ಭಾಷಕ್ಕೆ ಸಿಲುಕಿ ನಾಂದಿಕೆ ನಿಲ್ದು ತಾಪದಿ. ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಕಾಮಲಾಂಗ. ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ. ಹರಿಯಲಾರದ ಘೋರ ಸಂದೇಶ ಭಾಸ್ಕರ ಭಾಸ್ಕರ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಕುಮಾರ ಕರ್ಣ, ಯಾರು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ್ದು ನೀನು ಯಾರು ತಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿಯಾದ ಸೂರ್ಯ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿಸಿದ ಸ್ತ್ರೀಯಳು ನಾನೇ. ಈ ನಿರ್ಭಾಗ್ಯಗಳನ್ನು ಕುಂತಿ ಎನ್ನುವರು. ಅಮ್ಮ ಕುಂತಿ ನನ್ನ ಹೆತ್ತ ತಾಯಿ. ಕುಮಾರ, ಅಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನವ ಲಭಿಸಿತಮ್ಮ. ಅಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಬಯಸಿದ ದರುಶನವ ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ದುಃಖಿಸಬೇಡ ಕಂದ, ಕರುಣೆಯ ತೋರಿದೆ ಕುವರನ ಹಡೆದೆ. ಕುಮಾರ
ಜಲಕ್ಕೆ ಸದೆಯಂತೆ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸದೆಯಂತೆ ಮಗುವಮ್ಮ ನಾನಾಗ ಏನಂದನು ಹರಿಹೇ ಮಗುವಮ್ಮ ನಾನಾಗ ಏನಂದನು ಹರಿ ದಿನದ ಬಯಕೆ ಫಲಿಸಿದಮ್ಮ ಅಮ್ಮ ಬಯಸಿದ ದರುಶನವ ಲಭಿಸಿತಮ್ಮ ನಾ ಮಾಡಿದ ಪದಾದ ಏನೆಂದು ನಾ ಮಾಡಿದ ಪದಾದ ಏನೆಂದು ಅಜ್ಞಾನವೆನಿದೆ ಅಜ್ಞಾನವೆನಿದೆ ಮಗನೆಂಬ ಮಮಕಾರ ಬೇಕಿಲ್ಲ ತಾಯಿ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯಿ ಐವರ ಮಾತೆ ನಿನಗೆ ಕೊದೆ ಕೊರತೆ ಐವರ ಮಾತೆ ನಿನಗೆ ಕೊದೆ ಕೊರತೆ ಬಹುದಿನ ಬಯಕೆ ಫಲಿಸಿದಮ್ಮ ಅಮ್ಮ ಬಯಸಿದ ದರುಶನ ಲಭಿಸಿದಮ್ಮ ಅಮ್ಮ ಹುಟ್ಟಿದ ಕೂಡಲೇ ನನ್ನನ್ನು ಈ ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದಂತಹ ಅಪರಾಧವಾದ ಏನು ತಾಯಿ? ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೇ ಬಿಟ್ಟವಲ್ಲ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿಯಿಂದ ಮಮತೆಯಿಂದ ಸಾಕಿ ಸಲಹುವು. ಹೀಗಿರುವಾಗ ಈ ಪ್ರಪಂಚವೇ ನನ್ನನ್ನು ಸೂತ ನೀಚ ಹೀನ ಕುಲದವನೆಂದು ಎಲ್ಲರೂ ನನ್ನನ್ನು ಯಾಡಿಸುತ್ತಿರುವಾಗ ನೀನು ಒಂದೇ ಒಂದು ಮಾತಿನಿಂದ ಪರಿಗಣಿಸಬಹುದಾಗಿದ್ದ ಏಕಮ್ಮ ಸುಮ್ಮನಾದೆ. ಹೋಗಲಿ ಬಿಡು, ನೀನು ನಮ್ಮ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವನು. ಇಷ್ಟು ದಿನ ಮೇಲಾದರೂ ಮಗನೆಂಬ ನೆನಪು ಬಂದಿತ್ತಲ್ಲ, ಕರುಣೆಯ ತೋರಿದೆಯಲ್ಲ, ಈ ನನ್ನ ಉಪಕಾರ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ?
ಕುಮಾರ, ಅಮ್ಮ, ನೀನು ಬದುಕಿರುವ ವಿಚಾರವೇ ನನಗೆ ತಿಳಿಯದು ಕಂದ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮದ ವೃತ್ತಾಂತವನ್ನು ತಿಳಿದು ನಿನ್ನನ್ನು ನೋಡಲು ಓಡೋಡಿ ಬಂದೆನು ಕಂದ, ಓಡೋಡಿ ಬಂದೆನು ಕುಮಾರ. ನಿನ್ನೆ ಕಷ್ಟ ಪರಾಭವಕ್ಕೆಲ್ಲ ನಾನೇ ಕಾರಣಲು. ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ಅಮ್ಮ, ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಆಶ್ಚರ್ಯಕರವಾಗಿದೆಯಲ್ಲ. ನಾನು ಹತಭಾಗ್ಯನು. ನಾನು ಮಾಡಿದ ಕರ್ಮದ ಪಾಪದ ಫಲಕ್ಕೆ ನೀನೇನು ಮಾಡಿಯೇ ತಾಯಿ. ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಈ ಪಾಪಿಗೆ ಅಂತಹ ಭಾಗ್ಯವೆಲ್ಲೂ ತಾನೇ ಬರಬೇಕು ತಾಯಿ. ಕುಮಾರ, ಆದದ್ದು ಆಗಿ ಹೋಯಿತು. ಇನ್ನಾದರೂ ನಿನ್ನ ಸಹೋದರರೊಡನೆ ಸೌಖ್ಯವಾಗಿ ಬಾಳು. ಕೌರವರೊಡನೆ ಸೇರಿ ಅವರಿಗೆ ಕೆಡುಕನ್ನು ಆರೈಸಬೇಡ. ಸೌಭಾದ್ರ ದಾನ ಮಾಡು ಕಂದ, ಸೌಭಾದ್ರ ದಾನ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಹೇಳು ತಾಯಿ, ನಡೆಸಿಕೊಡುವೆನು. ನಾನು ಜೀವಿಸುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಕುಮಾರ, ನಾನು ನಿನ್ನ ಹೆತ್ತ ತಾಯಿ, ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪೊರೆದಾತನನ್ನು ತೊರೆಯುವುದು ಧರ್ಮವೇ? ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಇದರಿಂದ ತಾತ ಮುತ್ತಾತಂದರು ನರಕಕ್ಕೆ ಬೀಳದೆ ಕರೆ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣ ನೀನೆಂತಹ ನೀಚನೆಂದು ಶಪಿಸದೆ ಕರೆ. ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ಹಿತಬೋಧನೆಯನ್ನು ಮಾಡು ತಾಯಿ. ನಿಶ್ಚಯ ನಿಶ್ಚಯ ಕುಮಾರ. ಪಾಂಡವರು ನಿನ್ನ ಬೆನ್ನಲ್ಲಿ ಬಿದ್ದ ಸಹೋದರರಲ್ಲವೇನು? ಅವರನ್ನು ಕಾಪಾಡುವ ಭಾರವು ಹಿರಿಯದಾದ ನಿನ್ನ ಕರ್ತವ್ಯವಲ್ಲವೇನು? ನೀವು 6 ಜನರು ಸೇರಿ ಈ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ಆಳುವುದು ಈ ನನ್ನ ಕಣ್ಣಾರ ಕಂಡು ಸಂತೋಷ ಪಡಬಾರದೆ ಕುಮಾರ. ಅಮ್ಮ, ಆ ಪಾಂಡವರು ನನ್ನ ಸಹೋದರನೆಂಬ ಭಾವನೆ ನನ್ನಲ್ಲಿರಲಿಲ್ಲ. ಎಳೆಯತನದಲ್ಲಿ ನಿಷ್ಕರಣಿಯಿಂದ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗುವುದು, ಪುನಃ ಚಿಗುರುವುದೇ. ಮಮ ಪ್ರಾಣಾಗಿ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರಿಗೆಲ್ಲಿಗಿದು ಭಯ? ಬಿಡು ನಿನ್ನ ಗತಿಯನ್ನು ತಾಯಿ. ಕುಮಾರ, ಲೋಕೈಕ ವೀರನಾದ ನೀನು ಆ ಕೌರವರು ಪಾಂಡವರ ಮೇಲೆ ಹಗೆಯನ್ನು ಸಾಧಿಸುತ್ತಿರುವಾಗ ನಾನು ಮಾತ್ರ ಭಯಪಡದೆ ಹೇಗೆ ಇರಲಿ ಕಂದ? ಹೋಗಲಿ, ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಪಡಿಸಲಾರೆ. ನಾಳಿನ ಯುದ್ಧದಲ್ಲಾದರೂ ಪರಾತ್ಮಕನಾಗು ಕುಮಾರ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮಡಿಯುವನು. ಉಳಿದಿದ್ದು ದೈವವಿತ್ತೆ. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ? ಈ ಪ್ರಪಂಚವೆಲ್ಲವೂ ದೂಡಿಬಿಟ್ಟಿದ್ದಾಗ ಸಾಕಿ ಸಲಕಿ ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ ಹೃದಯ ಸಕನಂತೆ ನನ್ನನ್ನೇ ನಂಬಿದ್ದವನು ನೋಡಿರುವಾಗ ಆತನ ಕಾರ್ಯ ನನ್ನದಲು ಧರ್ಮವೇ ಸರ್ವತ ಆಗಲಾರದು ತಾಯಿ. ನಾನು ಯುದ್ಧದಿಂದ ಪರೋನ್ಮುಖನಾಗಲಾರೆ. ಹೋಗಲಿ ಬಿಡು ಕಂದ, ಹೋಗಲಿ ಬಿಡು. ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಪಡಿಸಲಾರೆನು. ನಾಳಿನ ಯುದ್ಧದಲ್ಲಿ ಪಾಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕಿದರೆ ಕುಮಾರ ಕುಮಾರ ಅವರನ್ನು ಮಾತ್ರ ಕೊಲ್ಲಬೇಡ. ಅವರನ್ನು ಉಳಿಸು ಕಂದ, ಅವರನ್ನು ಉಳಿಸು. ಆಗಬಹುದು ತಾಯಿ, ಆದರೆ ಯಾರನ್ನಾದರೂ ಉಳಿಸುವನು ಆ ಪರಮ ವೈರಿಯಾದ ಅರ್ಜುನನ ಮಾತ್ರ ಅರ್ಜುನನ ಮೇಲೆ ನಿನಗೆ ಏಕಪ್ಪ ಇಷ್ಟೊಂದು ದ್ವೇಷ? ಆತನನ್ನು ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿಯು ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು ತಾಯಿ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶ ಇರುವುದು. ಕುಮಾರ, ನನ್ನಿಂದ ಅರ್ಜುನ ಮೃತಪಟ್ಟರು, ಒಂದು ವೇಳೆ ಅರ್ಜುನ ನಾನೇ ಮೃತಪಟ್ಟರು ನಿನಗೆ 5 ಮಕ್ಕಳು ಉಳಿದೇ ಉಳಿಯುವ ತಾಯಿ. ಬಿಡು ನಿನ್ನ ವ್ಯತೆಯನ್ನು. ಕುಮಾರ ಕುಮಾರ, ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಪಡಿಸಲಾರೆನು. ಕಡೆಯದಾಗಿ ಒಂದೇ ಒಂದು ಮಾತನ್ನಾದರೂ ನಡೆಸಿಕೊಡುವೆಯಾ? ಅಮ್ಮ, ಅದು ಏನು ಹೇಳು ತಾಯಿ. ಸತ್ಯವಾಗಿ ನಡೆಸಿಕೊಡುವೆಯಾ? ಅಮ್ಮ, ನಿನ್ನನ್ನು ಸಂದೇಹ ನಡೆಸಿಕೊಡಲಾರದ ಕಡು ಪಾಪಿ ಎಂದು ಭಾವಿಸಿದೆಯಾ? ಜನನಿ ನಿನ್ನ ಮಗನಿವನು ಉಸಿಯಾಡುವನೇ. ಅಮ್ಮ, ಕುಮಾರ, ಜನನಿ ನಿನ್ನ ಮಗನಿವನು ಉಸಿಯಾಡುವನೇ. ಮಾತೆಯ ನುಡಿಗೆ ಉಸಿಯಾಡಿದೊಡೆ ಮೆಚ್ಚುವನೇ ಆ ಭಾಸ್ಕರನು.
ಮಾತೆಯ ನುಡಿಗೆ ಉಸಿಯಾಡಿದೊಡೆ ಬೆಚ್ಚುವನೇ ಆ ಭಾಸ್ಕರನು. ಎಂತಾದರೂ ಸರಿ ನಡೆಸುವೆ ನಿನ್ನ ನುಡಿಯ. ಹೌದು ತಾಯಿ, ಎಂತಾದರೂ ಸರಿ ನಡೆಸುವೆ ನಿನ್ನ ನುಡಿಯ. ಧರ್ಮದಾನೆ ಧರ್ಮಜನಾನೆ ನಿನ್ನೀ ಪಾದ ಕಮಲದೋಣೆ ಜನನೀ ಜನನೀ. ಕುಮಾರ ದೊಡ್ಡ ಬಾಣವ ತೊಡೆದಿರು ಕರುಣ ಕೃಷ್ಣ ಕಡೆಯ ತನಕ. ಕುಮಾರ ಅಮ್ಮ ದೊಡ್ಡ ಬಾಣವ ತೊಡೆದಿರು ನನಗೆ ಕಡೆಯ ಕಡೆಯ ತನಕ. ನನ್ನಿಟ್ಟು ಬೇಡುವನು ಮನ್ನಿಸು ಮಾತೆಯ ನೀನೆ ಪ್ರಾಣ ಪದಕ. ಸಹಜಾತರ ಕೋರೆಯೇ ಕುವರ, ಸಹಜಾತರ ಕೋರೆಯೇ ಕುವರ. ಪಾಂಡವರಿಗೆ ನೀ ಸಹೋದರ, ಪಾಂಡವರಿಗೆ ನೀ ಸಹೋದರ. ಬೇಡುವೆ ಭಿಕ್ಷೆಯನ ನೀನು ನೀ ಅಭಿವಚನ. ಬೇಡುವೆ ಭಿಕ್ಷೆಯನ ನೀನು ನೀ ಅಭಿವಚನ. ಅಭಿವಚನ ಅಭಿವಚನ. ಕುಮಾರ ನಾಳಿನ ಯುದ್ಧದಲ್ಲಿ ನೀನು ನಾಳೆ ಯುದ್ಧದಲ್ಲಿ ನಾನು ತೊಟ್ಟ ಬಾಣವನ್ನು ಪುನಃ ತೊಡೆದಿಡು ಕುಮಾರ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಸುಯೋಧನ, ಈಗಲೀಗಲೇ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಮುನಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನು ಬಂದು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ಬಂದು ತೊಟ್ಟ ಬಾಣವನ್ನು ತೊಡಬಾರದೆಂದು ವಾಗ್ದಾನವಿತ್ತಳು. ಪ್ರಪಂಚ ದೈವ ಎಲ್ಲವೂ ಸಜ್ಜು ಮಾಡುತ್ತಳು. ಮಾಡಲಿ ಮಾಡಲಿ, ಪೌರುಷ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮಡಿಯುವೆನು. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯ ಫಲಿಸಿತು. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಕುಮಾರ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಕಂದ. ಅಮ್ಮ, ನೀನೆತ್ತ ಮಗನ ಮೇಲೆ ಸಂದೇಹವೇ? ಎತ್ತ ಕರುಳಿನ ಬಾಧೆಯನ್ನು ನಾವಲ್ಲೇ, ಸತ್ಯ ಸಾಕ್ಷಿ ಧರ್ಮವನ್ನು ಬಿಡನೊಲ್ಲೇ. ಕಟ್ಟ ಕಡೆಯಲ್ ಕರ್ಮದಾದಿಗೆ ಕಾಲಿಡನೊಲ್ಲೇ. ಇದೋ ಕೊಡುವೆನು ಹೊರನು ಬಿಡು ಚಿಂತೆಯುವ ಜನನೇ ಜನನೇ. ಅಮ್ಮ, ಕುಮಾರ, ಸಂದೇಹವ ಬಿಡುವಮ್ಮ, ಈ ಕರ್ಣನ ಬಾಧೆಯ ಕೇಳಮ್ಮ. ಸಂದೇಹವ ಬಿಡುವಮ್ಮ. ಅಮ್ಮ, ಹಿಡಿಯುವುದೊಂದೇ ಬಾಣದ ಗುರಿಯೋ, ಕೊಡುವುದಿಲ್ಲ
ಶ್ರೀ ಕೃಷ್ಣನ ಕುಟಿಲೋಪಾಯು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ ಅಮ್ಮ ಕುಮಾರ, ಸ್ವಲ್ಪ ನಿಲ್ಲು ತಾಯಿ. ಹೆತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಇನ್ನು ನಿನ್ನನ್ನು ನೋಡುವ ಭಾಗ್ಯವು ಈ ಪಾಪಿಗೆ ಲಭಿಸುವುದೋ ಇಲ್ಲವೋ? ಅಮ್ಮ, ಕೊನೆಯದಾಗಿ ನನ್ನನ್ನು ಮಾತನ್ನು ನಡೆಸಿಕೊಡುವೆ ತಾಯಿ. ಅದೇನೆಂದು ಹೇಳಕಂದ. ಶ್ರೀಕೃಷ್ಣನ ಪಾದದಾಣಿಯಾಗಿಯೂ ನಡೆಸಿಕೊಡುವೆನು. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವು ಯಾರಲ್ಲಿಯೂ ಹೇಳಬೇಡ ತಾಯಿ. ದೈವವಶತ್ ಈ ಯುದ್ಧದಲ್ಲಿ ನಾನೊಂದು ವೇಳೆ ಮೃತಪಟ್ಟರೆ ಸತ್ಯಸಂಧನ ಧರ್ಮರಾಜನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳು ನಡೆಸಿಕೊಡಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸುವನು ತಾಯಿ. ಇಂತಹ ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ಇಲ್ಲದೆ ನಾಶವಾಗಿ ಹೋಗಿ ನಾಶವಾಗಿ ಹೋಗಿ ನಾಶವಾಗಿ ಹೋಗಲಿ. ಅಮ್ಮ ನಿಲ್ಲ ಮಗವನಿ ಯುಗದಿ ಕಾಣಲಿಯುಗುದಕ್ಕೆ. ಅಮ್ಮ ನಿಲ್ಲ ಮಗವನಿ ಯುಗದಿ ಕಾಣಲಿಯುಗುದಕ್ಕೆ. ಬಗೆ ಬಗೆಯ ಕಣ್ಣೀರು ಕರೆದೆಯ, ಬಗೆ ಬಗೆಯ ಕಣ್ಣೀರು ಕರೆದೆಯ. ಅಮ್ಮ ಹೋಗಿ ಬರುವೆಯ, ಹೋಗಿ ಬರುವೆಯ. ಅಮ್ಮ ಹೋಗಿ ಬರುವೆಯ. ಕುಮಾರ, ಮೊಗವನು ಯುಗದಿ ಕಾಣಲಹುದೇ ಕಣ್ಣಾನಿಲ್ಲ. ಮೊಗವನು ಯುಗದಿ ಕಾಣಲಹುದೇ ಬಗೆ ಬಗೆಯೊಳು ನಿನ್ನ ಕಣ್ಣೀರದ. ಬಗೆ ಬಗೆಯಲಿ ನಿನ್ನ ಕಣ್ಣೀರದ ಕಂದ. ಕುಮಾರ, ಹೋಗಿ ಬರುವೆನಾ ಕಂದ, ಹೋಗಿ ಬರುವೆನಾ. ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ಹೋಗಿ ಬರುವೆನಾ ಕಂದ, ಹೋಗಿ ಬರುವೆನಾ. ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ಈ ಪ್ರಪಂಚದಲ್ಲಿ ಜಯವಿಲ್ಲದವರು ಬದುಕಿದ್ದರೂ ಹೆತ್ತವಿ. ಜಯ ಅಪಜಯಗಳು ರಣಕ್ಷೇತ್ರದಲ್ಲಿ ದೈವಾನುಕೂಲವಿದ್ದಂತಾಗಲಿ. ಪೌರುಷದನಕ್ಕೆ ಹೋರಾಡಿ ಆ ನನ್ನ ಸ್ವಾಮಿಯಾಗಿ ದುಡಿಯುವೆನು. ನಾನೀಗಲೇ ಯುದ್ಧರಂಗಕ್ಕೆ ತೆರಳಿ ಪೌರುಷತನಕ್ಕೆ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮಡಿಯುವೆನು. ಉಳಿದಿದ್ದು ದೈವವಿಚ್ಛೆ. ವಿಧಾತನ ನಾಟಕ ಬಲ್ಲವರಾರೋ ಮಾನವ ಜೀವ ಮೋಗಾಂಧಕಾರ ಎಲ್ಲ ಮಾಯೆ ಮಾಯಾಲೀಲಾ. ವಿಧಿಗೈದ ಮೋಸದಿಂದ ವಿಧಿವತನಾದ ಜಗದಿ, ವಿಧಿಗೈದ ಮೋಸದಿಂದ. ಎನ್ನಯ ಬಾಳು ಕಣ್ಣೀರ ಜಗದೆ, ಎನ್ನಯ ಬಾಳು ಕಣ್ಣೀರ ಜಗದೆ.
ಪಾಪಿ ಪರರೋ ಜೀವನ ದಯದೆ ಎನ್ನಯ ಬಾಳು ಕಣ್ಣೀರ ಜಗದೆ ಪಾಪಿ ಪರರೋ ಜೀವನ ದಯದಿ ಕಡೆಗಾಣಿಸಯ್ಯ ಕಾಣದ ಬಲ್ಲನ ಕಡೆಗಾಣಿಸಯ್ಯ ಕಾಣದ ಬಲ್ಲನ ದಾರಿಯು ಕಾಣದೆ ಆಂಗನ ತೆರನಾದೆ ದಾರಿಯು ಕಾಣದೆ ಆಂಗನ ತೆರನಾದೆ ಗತಿಸಿ ನನಾದ ಜಗದಿ ಗೈದ ಮೋಸದಿಂದ ವಿಧಿವತನಾದ ಜಗದಿ ವಿಧಿಯೇ ಹಳಿಸದೆ ಉಳಿಸಿದೆ ಕಣ್ಣೀರ. ಪ್ರಾತಃ ಕಾಲ ಉದಯಗಿ ಶ್ರುತಿ ತಪ್ಪಿ ಮೃತ್ಯುವಿನ ತೋರ್ವಡಿಯು ಕೇಳಿ ಬರುತ್ತದೆ. ತಾಯಿ, ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಉಂಟಾಗದಂತೆ ಕಾಪಾಡಬೇಕಾಗಿ ಬೇಡಿಕೊಳ್ಳು. ಯಾರು ಕುಮಾರ? ಅಮ್ಮ. ಬಾ ಕುಮಾರ ಬಾ. ನಿನ್ನ ಸಲುವಾಗಿ ರಾತ್ರಿ ಎಲ್ಲವೂ ನಿದ್ರೆ ಇಲ್ಲದೆ ಬೆಳಕು ಹರಿಯುತ್ತಿದ್ದಂತೆಲೇ ದುರ್ಮಿತಿಗಳ ಪರಂಭವು. ಕುಮಾರ, ನನ್ನೆದುರು ಮೊಣಕಾಲು ಹೂರಿ ಕುಳಿತುಕೋ, ನಾನು ನಿನ್ನನ್ನು ಸ್ಪರ್ಶಿಸುವನು. ತಾಯಿ ಜಗದಾಂಬೆ, ನನ್ನ ಕಂದನಿಗೆ ಯಾವ ಅಮಂಗಳು ಉಂಟಾಗದಂತೆ ಕಾಪಾಡು ತಾಯಿ. ಅಮ್ಮ, ನಾನು ಈ ದಿನ ಯುದ್ಧಕ್ಕೆ ಹೊರಟಿರುವನು, ನನ್ನನ್ನು ಆಶೀರ್ವದಿಸುತ್ತಾಯಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾಹುಬಲಗಳಲ್ಲಿ ಶಕ್ತಿ ಇರುವ ತನಕ ಯುದ್ಧ ಸಲ್ಲವಾಗಿ ನಾನು ಯಾರ ಅನುಮತಿಯನ್ನು ಕೇಳುವುದಿಲ್ಲ ತಾಯಿ. ಕುರುಕ್ಷೇತ್ರದಲ್ಲಿ ನಮ್ಮ ಯುದ್ಧವು, ನಮ್ಮ ಸಮಸ್ತ ಸೈನ್ಯವು ಸಮೇತಳವಾಗಿರುವುದು ನಿನಗೆ ತಿಳಿದಿಲ್ಲವೇ ಮಾತಿ? ತಿಳಿದಿರುವನು ಕುಮಾರ, ತಿಳಿದಿರುವನು. ಅದು ನಿನ್ನ ಡಾಂಬಿಗ ಪ್ರದರ್ಶನವೆಂದು, ಪಾಂಡವರ ಹೆದರಿಸಲು ಹೂಡಿದ ಆಟವೆಂದು ಭಾವಿಸಿದ್ದನು. ಆದರೆ ಈಗ ಧರ್ಮ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ನೀನು ಯುದ್ಧವನ್ನು ಪ್ರಾರಂಭಿಸಿದೆ ಎಂದು ನಾನು ತಿಳಿದಿರಲಿಲ್ಲ ಕುಮಾರ. ಅಮ್ಮ, ಯುದ್ಧವು ಕ್ಷತ್ರಿಯ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕುಮಾರ ಕುಮಾರ, ನೀನು ಶಾಂತಿಯನ್ನು ನಿರಾಕರಿಸಿ ಈ ನಿನ್ನ ದ್ವಾರದ ಬಳಿ ನಿಂತಿರುವ ಶಾಂತಿ ದೇವಿಯನ್ನು ನಿರಾಕರಿಸಿ ಘೋರ ಯುದ್ಧವನ್ನು ಆಹ್ವಾನಿಸಬೇಡ ಕಂದ, ಆಹ್ವಾನಿಸಬೇಡ. ಅಮ್ಮ, ಈ ಅಪೌರುಷದ ವಾಕ್ಯಗಳನ್ನು ಕೇಳಿ ಕೇಳಿ ಬೇಸತ್ತಿರುವನು. 100 ಜನ ವೀರಪುತ್ರವೆತ್ತ ವೀರಮಾತೆಯಾದ ನೀನು ಒಂದು ಅಲ್ಪದ ಯುದ್ಧಕ್ಕಾಗಿ ಇಷ್ಟೊಂದು ಕಾತೊಳೆ. ಕುಮಾರ, ಅಮ್ಮ, ಛಲಬೇಕೆ ಗುರು ನಂದನ, ಛಲಗಾರೆ ದೇವರ ಧೀಮಂತ ವದನ, ಛಲಬೇಕೆ ಗುರು ನಂದನ, ನಿನ್ನ ಸರದಾರೆ ದೇವರ ಧೀಮಂತ ವದನ, ಛಲಬೇಕೆ ಗುರು ನಂದನ. ಕುಮಾರ, ನನ್ನ ಮಾತನ್ನು ಕೇಳಕಂದ, ಯುದ್ಧವು ಬೇಡ.
ನುಡಿಗಳಲ್ಲಿ ನುಡಿಯದಿರು ಕುಮಾರ, ನೀ ಕಡು ನುಡಿಗಳಲ್ಲಿ ನುಡಿಯದಿರು ನೀ ಸಾಕು ನಿನ್ನ ನೀತಿ ಬೋಧ ಕೇಳೆನು ಸಾಕು ನಿನ್ನ ನೀತಿ ಬೋಧ ಕೇಳೆನು ಕುರುಪತಿಗೆ ಸಮನಿಯರೆ ಸೆರೆಯೊಳಗೆ ಭಯಬೇಕೆ ಬಿಡು ಮಾತಿಗೆ ನಿನ್ನ ಭಯದಾಗಿರೆ ತಮ್ಮ ಭೀಮಂತವರ ಭಯಬೇಕೆ ಬಿಡು ಮಾತಿಗೆ ವರಗಾಂಧಾರ ವಂಶ ಜನನಿ ವರಗಾಂಧಾರ ವಂಶ ಜನನಿ ಶತಸುತರ ಪಡೆದ ಮಹಾಜನನಿ ಶತಸುತರ ಪಡೆದ ಮಹಾಜನನಿ ವ್ಯಾಕುಲವೇಕೆ ಪಡಲಿರು ಚಿಂತೆ ವ್ಯಾಕುಲವೇಕೆ ಪಡದಿರು ಚಿಂತೆ ಚಲದಂಕ ಮಲ್ಲನ ಛಲವನ್ನು ಅರಿತು ಚಲದಂಕ ಮಲ್ಲನ ಛಲವನ್ನು ಅರಿತು ಭಯವೇಕೆ ಬಿಡು ಮಾತೆಯೇ ನಿನ್ನ ಭಯದಾದಿರೆ ತಮ್ಮ ಭೀಮಂತ ವರದ ಭಯವೇಕೆ ಅಮ್ಮ ಭಯವೇಕೆ ಅಮ್ಮ ಭಯವೇ ಬಿಡು ಮಾತೆಯೇ ಅಮ್ಮ ಜನ್ಮದ ರಹಸ್ಯವನ್ನು ತಿಳಿಯುವ ಇಚ್ಛೆ ನಿನಗಿದ್ದರೆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸಿ. ಪಾಂಡವರು 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 ಮಾಡಿದ್ದು ಧರ್ಮ ಸಮರ್ಥವಾಗಿದ್ದರೆ ಅಂತಹ ಧರ್ಮಕ್ಕೆ ಶತಾದಿ ಧಿಕ್ಕಾರವಿರಲಿ. ಸತಿಯ ಅಪಮಾನವನ್ನು ನೋಡಿ ಎದುರೇ ಕುಳಿತಿದ್ರಲ್ಲವೇ. ಕ್ಷತ್ರಿಯ ಧರ್ಮವಂತರಲ್ಲ, ಮಾನವ ಧರ್ಮವಲ್ಲ. ನನ್ನ ಸತಿಯಾದ ಭಾನುಮತಿಗಾಗಲಿ ಅಥವಾ ನನ್ನ ಅಂತಃಪುರದ ಒಬ್ಬ ಸಾಮಾನ್ಯ ದಾಸಿಗಾಗಲಿ ಎಂತ ಅಪಮಾನವಾಗಿದ್ರೆ ನಾನು ಏನು ಮಾಡುತ್ತೀನಿ ಬಲ್ಲೆಯ? ಪಣ ಬಂಧನವನ್ನು ನಿರಾಕರಿಸಿ ಸಮಗ್ರ ಪ್ರತಿವಂತೆ ಪ್ರತ್ಯಕ್ಷವಾಗಿ ನಿಂತಿದ್ದರು ಲೆಕ್ಕಿಸದೆ ಅಪಮಾನವನ್ನು ಪ್ರತಿರೂಪ ಮಾಡುತ್ತಿದ್ದೆ. ಅಧರ್ಮ ದುರೀಣರಾದ ಪಾಂಡವರು ಮಾಡಿದ್ದೇನು ತಾಯಿ? ಒಬ್ಬ ನಿಸ್ಸಹಾಯಕನು ಕೈಲಾಗದ ಏಡಿ ಒಪ್ಪದಂತ ತಟಸ್ಯ ಭಾವ. ಆದ್ದರಿಂದ ಅವರ ಮೇಲೆ ಅಷ್ಟೊಂದು ದ್ವೇಷವು ತಾಯಿ. ಭರತ ವರ್ಷದ ಕಳಂಕ ಸ್ವರೂಪರು, ಅವರನ್ನು ಸಮೂಲವಾಗಿ ನಾಶನ ಮಾಡುವುದೇ ಶಂತನೋ ದುಶ್ಶಂತನು. ನಮ್ಮ ಪೂರ್ವ ಜನ್ಮ ಪುಣ್ಯ ಸ್ಥಿತಿಯು ಉದ್ಧಾರ ಮಾಡುವುದು ಯುದ್ಧದ ಉದ್ದೇಶ. ಅದರ ಸಲ್ಲವಾಗಿ ದೀಕ್ಷಾಬದ್ಧನವಾಗಿರುವನು ನನ್ನನ್ನು ಆಶೀರ್ವದಿಸಿಕೊಳ್ಳಿಸುತ್ತಾರೆ. ನಿನ್ನಂತಹ ಈ ಜ್ಞಾತ ಹಿಂಸೆಗೆ ನನ್ನ ಆಶೀರ್ವಾದವು ಅಷ್ಟೊಂದು ಅವಶ್ಯವೇ. ಅದನ್ನು ನೀನು ಹೊಂದಲಾರೆ. ಇಲ್ಲಿಂದ ಹೊರಟು ಹೋಗು. ಮಾತ್ರ ವಾಸ್ತವಗಳನ್ನು ತಿರಸ್ಕರಿಸಿದೆಯಾ? ಪಾಪದ ಫಲವು ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿಯಾದರೂ ಚಿಂತೆಯಿಲ್ಲ. ನನ್ನ ಶತ್ರುಗಳನ್ನು ಯುದ್ಧಕ್ಕಾಗಿ ಆಹ್ವಾನಿಸಿ ಬಿಡುತ್ತೇನೆ. ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿಯ ಬದಿಯಲ್ಲಿ ಹರಿಯುತ್ತಿರುವ ಗಂಗಾ ನದಿಯು ರಕ್ತದ ಕಾಲುವೆಯಾಗಿ ಹರಿಯಬೇಕಾ? ಹರಿಯಲಿ. ಭಾರತೀಯ ಸ್ತ್ರೀಯರು ತಮ್ಮ ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲಬೇಕಾ? ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಮಡುಲಿನಲ್ಲಿ ಮುಳುಗಿ ಹೋಗುವುದು. ಮುಳುಗಿ ಹೋಗಲಿ. ನೀನೇನು ಮಾನವನೋ ಅಥವಾ ದಾನವನೋ? ಅಮ್ಮ, ನಾನು ಈ ಕ್ಷಣದಿಂದ ಮಾನವನಲ್ಲ, ಮಾನವ ರೂಪದ ಮಹಾ ದುರ್ದಾನವ. ನಾನು ಎಷ್ಟೊಂದು ಪ್ರೀತಿಯಿಂದ ಸಾಕಿ ಸಲಹಿದ ನನ್ನ ಕುಮಾರನು ನನ್ನ ಮಾತನ್ನು ಕೇಳುತ್ತಿಲ್ಲ. ಎಷ್ಟೇ ಆದರೂ ಹೆತ್ತ ತಾಯಿಯಾದ ನಾನು ಆಶೀರ್ವದಿಸಿ ಕಳಿಸುವುದು ನನ್ನ ಕರ್ತವ್ಯ. ಕುಮಾರ, ಕುಮಾರ, ಅಮ್ಮ, ಬಾ ಕಂದ, ಬಾ. ನನ್ನೆದುರು ಮೊಣಕಾಲು ಹೂರಿ ಕುಳಿತುಕೋ. ಈ ಗಾಂಧಾರಿಯ ಅಗ್ನಿಮಯ ಸ್ಪರ್ಶದಿಂದ ನಾನು ನಿನ್ನನ್ನು ಆಶೀರ್ವದಿಸಿ. ಕುಮಾರ, ಈ ಗಾಂಧಾರಿಯ ಅಗ್ನಿಮಯ ಸ್ಪರ್ಶದಿಂದ ಪ್ರಿಯತನಯ ಶ್ರೇಯೋವಂತನಾಗು. ಪ್ರಿಯತನಯ
ಪ್ರಿಯತನಯ ಶ್ರೇಯೋವಂತನಾಗು ಪ್ರಿಯತನಯ ಈ ಗಾಂಧಾರಿಯ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಟ್ಟಿಯು ಕೂಡ ವಜ್ರಾಯುಧ ಕಠಿಣವಾಗಲಿ. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ. ಯಥೋ ಧರ್ಮಸ್ತೋ ಜಯ. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ. ಯಥೋ ಧರ್ಮಸ್ತೋ ಜಯ. ಯಥೋ ಧರ್ಮಸ್ತೋ ಜಯ. ಯಥೋ ಧರ್ಮ ಸತೋ ಜಯ. ಯಥೋ ಧರ್ಮ ಸತೋ ಜಯ. ಧರ್ಮಕ್ಕೆ ಜಯವಾಗಲೇಬೇಕು. ಕಾಲೋಚಿತವಾದ ಧರ್ಮಕ್ಕೆ ಕಣಗುಣವಾಗಿ ರಣಕಂಕಣವನ್ನು ಕಟ್ಟಿ ನಿಂತಿರುವ ಈ ಚಲದಂಕಮಲ್ಲ ಕೌರವೇಶ್ವರನಿಗೆ ಜಯವಾಗಲೇಬೇಕು. ಸಾವಕಾಶದಿಂದ ಮೊಳಗಲಿ. ರಣಬೇರಿಗಳು ದಶ ದಿಕ್ಕುಗಳಲ್ಲಿ ಕೀಡಾಗುವಂತೆ ಬೋರ್ಕರಿಯಲಿ ರಣಕಾಳಿಗಳು. ಹಾರಾಡಲಿ ನಮ್ಮ ಸರ್ಪ ಲಾಂಛನಗಳು. ಇಂದಿನ ಮುಂಬೆಳಕೆ ಆ ಪಾಂಡವರ ಮಂಗಳಕ್ಕೆ ನಾಂದಿ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ವಾಸುದೇವ, ಈ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡುವ ವೀರ ಯೋಧರನ್ನು ನನಗೆ ತೋರಿಸು. ನಿನ್ನ ಇಚ್ಛೆ ಪಾರ್ಥ. ದುರ್ಯೋಧನ ಹಿತಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಣವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯನ ಯೋಧರನ್ನು ನನಗೆ ತೋರಿಸು. ನಿನ್ನ ಇಚ್ಛೆ ಪಾರ್ಥ. ವಿಜಯ ಜಗದೊಳಿಸಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ವಿಜಯ ಜಗದೊಳಿಸಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಮಹಾಭೀಕರ ಜಯ ಭಯಂಕರ. ಮಹಾಭೀಕರ ಜಯ ದೊಡ್ಡನ ಸಹಸ್ರ ದುಪಾಡು ಭಯಂಕರ. ಮಹಾರಥಿಕ ಬಹುಪದಾದಿ ಪರಿವೃತ. ಮಹಾರಥಿಕ ಬಹುಪದಾದಿ ಪರಿವೃತ. ಮಹೋಂಕಾರಿ ಚಮತ್ಕಾರ ವಿಜಯ ಜಗದೊಳಿಸಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಅಗಿರಲಿ ವಗಯುಜ ದುರಗ ಗಜ ಸಗಿ ಮೆರವರಿ ಬಬಹುದಿತ. ಅಹಿತನಿ ವಗಯುತ ದುರಗ ಗಜ ಸಹಿತ ಮೆರವರಿ ಬಬಹುದಿತ. ತುಜಿನ ರೋಜ ಗುಲ ಮಗ ಪಿರಿಕಿಲಾವ್. ರೋಜ ಕುಲ ಮಗ ಪಿರಿಕಿಲ ಸುಪ ಭರಿತ ಗುರು ವಿಜಯ ಪರಿಗಲಿತ. ವಿಜಯ ಜಗದೊಳಿಸಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಇಚ್ಛೆ ಪಾರ್ಥ. ನೋಡು, ಕೌರವನ ಎದುರಂಗ ಸಮೇತವಾದ ಸೈನ್ಯವು ಪ್ರಚಂಡ ಮಾರುತದಿಂದ ಉನ್ಮೀಲಿತವಾದ ಸಾಗರದಂತೆ ಕಾಣುತ್ತಿದೆ. ಅತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನೊಡನೆ ಸೇನಾರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದುಗಡೆ ಸಿಂಧುರಾಜನ ಶಕುನಿ ಇರುವನು. ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಸ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳೂ ಇರುವರು. ಅವರೆಲ್ಲ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲದ ದಾರಿಯಾಗಿ ಗಂಭೀರ ಮುಖಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಅಶ್ವಶೋಭಿತರದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಧಿಪತಿ ಭೀಷ್ಮನು. ನರಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ
ವಜ್ರ ಖಚಿತವಾದ ಅಧಿಕಾರ ಮೊಗಟವು ಬೆಳಗುತ್ತಿರುವುದು ನೋಡು ಪಾರ್ಥ. ಆತನು ನಿನ್ನ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿಯು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಧವ. ಭೀಷ್ಮನ್ ಕುರುಪಿತಾಮಹನಿಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲೆನಾದರೂ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಮಿತ್ರ, ಏನಾಯಿತು? ಹೇಗೆ ವಿಚಲಿತನಾಗಿರುವೆ? ಸಮರದಿಸನ ಸಾಧನ ಕೃಷ್ಣ, ಸಮರದಿಸನ ಸಾಧನ ಕೃಷ್ಣ, ಸಮರದಿಸನ ಸಾಧನ. ವಾಸುದೇವ, ಸಮರದಿಸನ ಸಾಧನ ಕೃಷ್ಣ, ಸಮರದಿಸನ ಸಾಧನ ಕೃಷ್ಣ, ಸಮರದಿಸನ ಸಾಧನ. ಗುರು ಬಾಂಧವರ ಶಿರಛೇದಿಸನ, 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 ಗುರು ಬಾಂಧವರ ಶಿರಛೇದಿಸನ. ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಸಮರದಿಸನ ಸಾಧನ ಕೃಷ್ಣ, ಸಮರದಿಸನ ಸಾಧನ ಕೃಷ್ಣ, ಸಮರದಿಸನ ಸಾಧನ. ಜಾರುತಿಗೆ ಗಾಂಡೀವ ಸೋಲುತ್ತಿದ ಕೈ ಕಾಲು, ಜಾರುತಿಗೆ ಗಾಂಡೀವ ಸೋಲುತ್ತಿದ ಕೈ ಕಾಲು, ಜಾರುತಿದ ಗಾಂಡೀವ ಸೋಲುತ್ತಿದ ಕೈ ಕಾಲು, ಜಾರುತಿದ ಗಾಂಡೀವ ಸೋಲುತ್ತಿದ ಕೈ ಕಾಲು. ಮತೀನ ನಾನಾದೆ ಪದವ ತೋರಿಸೋ ಮುನ್ನ, ಮತೀನ ನಾನಾದೆ ಪದವ ತೋರಿಸೋ ಮುನ್ನ. ಸಮರದಿಸನ ಸಾಧನ ಕೃಷ್ಣ, ಸಮರದಿಸನ ಸಾಧನ ಕೃಷ್ಣ, ಸಮರದಿಸನ ಸಾಧನ ಸನ ಸಾಧನ ಸನ ಸಾಧನ. ಕೃಷ್ಣ, ಏನು ಹೇಳಲಿ ಕೃಷ್ಣ? ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ. ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು. ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟಿರುವವು. ಇವರೆಲ್ಲರಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದಾಗದು. 3 ಲೋಕದ ಸಾರ್ವಭೌಮ ಪದವಿ ಸಲುವಾಗಿ ನಾನೀ ಜ್ಞಾತಿವಧೆ ಗುರುಹಿಂಸೆಗೆ ಕೈ ಹಾಕಲಾರೇನು ಗುರುದೇವ. ದೇವ,
ಈ ರಥವನ್ನು ಹಿಂದಿರುಗಿಸು. ನನಗೆ ಈ ಯುದ್ಧವೂ ಬೇಡ. ಕುತಸ್ತ್ವಾ ಕಸ್ಮಲವಿದೋ ವಿಷಮೇ ಸಮಪಶುತೋ ಅನಾರ್ಯ ದುಷ್ಟಮ ಸ್ವರ್ಗ್ಯ ಅನಾರ್ಯ ದುಷ್ಟಮ ಸ್ವರ್ಗ್ಯ ಮಪಗೀತ್ ಕರಮರ್ಜುನ ಅರ್ಜುನ. ಪಾರ್ಥ, ಪರಮಾತ್ಮ, ಈ ವಿಷಮಾವಸರದಲ್ಲಿ ಇಂತಹ ಕಶ್ಮಲ ಬಾವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ಬಿಟ್ಟು ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಿನಾಗಿ ಏಡಿ ಎಂಬ ನಿಂದೆಯನ್ನು ಸಹಿಸಲಾರೆ. ನೀನು ಈ ದೌರ್ಬಲ್ಯವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಕಥಂ ಪ್ರತಿಯೋಸ್ತಾಮಿ ಪೂಜಾ ವರಿಸೋದನ ಮಧುಸೂದನ. ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುವು. ಪೂಜ್ಯರರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜ್ಯಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಪಗಳಿಗಾಗಿ ಈ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನರ ವಧೆಯು ನನಗೆ ಸಮ್ಮತವಿಲ್ಲ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದಿ ಆತ್ಮನ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತವು ಸಹಜವಾದದ್ದು. ಪಂಡಿತನಾದವನು ಇದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು, ನಾನು ಸಹ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದದ್ದಕ್ಕೆ ಮೂಢದಂತೆ ಚಿಂತಿಸಿ ಫಲವೇನು? ಯುದ್ಧ ಕ್ಷತ್ರಿಯ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹ, ಶೈತ್ಯ ದಿಕ್ಕೆಗಳಿಂದ ನನ್ನ ಸರ್ವಾಂಗಗಳು ನಿಶ್ಚೇತಿತವಾಗುವು. ನಾನು ಏಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವನು. 7 ಜನಾರ್ದನ, ಯುದ್ಧದ ಹೊರತಾಗಿ ಈ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೋ? ಅಸ್ಥಿರಂ ಶಾಶ್ವತಂ ಅಸ್ಥಿರಂ ಶಾಶ್ವತಂ ಕರ್ತವ್ಯೋ ಮಾನವ ಧರ್ಮೋ ಧರ್ಮ ರಕ್ಷಕನಾದಿವೆ ಪರಿದೇಕಗಳ ಒಳಪಡುವೆ. ಧರ್ಮ ರಕ್ಷಕನ ಬರಿದೇಕಗಳ ಒಳಪಡುವೆ. ಬರುಳೇ ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ, ಇದು ಧರ್ಮ ಯುದ್ಧ. ಈ ಯುದ್ಧದಿಂದ ನಿವೃತ್ತರಾದರೆ ಸ್ವಧರ್ಮವನ್ನು ಧಿಕ್ಕರಿಸಿದ ಪಾಪಕ್ಕೆ ಗುರಿಯಾಗಿವೆ. ಅಕೀರ್ತಿ ಭಾಜನೆ ನೆನೆಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರತರವು. ಶತ್ರುಗಳು ಏಳಿ ಎಂದು ನಿಂದಿಸುವರು.
ಮಿತ್ರರು ವಂಚಕರೆಂದು ಹೀಯಾಳಿಸುವರು. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ. ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮನಾಶವೋ ಧರ್ಮರಕ್ಷಣವೋ ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ವಾಸುದೇವ. ಪಾರ್ಥ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಸಿದ್ಧಿಯಿಂದ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ವಾಸುದೇವ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಪಾರ್ಥ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆವು. ನನಗೆ ಅವುಗಳ ನೆನಪಿರುವುದು, ನಿನಗಿಲ್ಲ. ನಾನು ಜನ್ಮ ಜಲರಹಿತನು, ಅವ್ಯ ಆತ್ಮನು, ಪಂಚಭೂತಗಳಿಗೆ ಒಡೆಯವನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವೂ ಆಗುವುದೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟನ ನಾಶ, ಧರ್ಮ ಸಂಸ್ಥಾಪನೆಗೈಯುವುದೇ ನನ್ನ ಅವತಾರದ ಉದ್ದೇಶಗಳು. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಯೇ ಉತ್ತರವನ್ನು ಕರುಣಿಸು ವಾಸುದೇವ. ಯದಾ ಯದಾ ಇದರ್ವಸ್ಯ ದಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ದುಜಾಜಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಯುಗೇ. ಕಿರೀಟಿ, ನಾನು ಮಾಯಾರೂಪಿ ಧರಿಸಿ ಸರ್ವ ಪ್ರಪಂಚವನ್ನೇ ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವಿನಿಸಿ ಚಲಿಸುವೆನು. ಆಕಾಶವಿನಿಸಿ ಸರ್ವ ಪ್ರಪಂಚವನ್ನು ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ಬಿಡುವೆನು. ಬಹುಮೂರ್ಖಾತ್ಮಕವಾದ ಜಗತ್ತಿನ ಪ್ರಳಯ ಪ್ರಭವ ವಿಧಯ ವಿನಾಶಗಳಿಗೆ ನಾನೇ ಕಾರಣನು. ಸರ್ವಾಂತರ್ಯಾಮಿಯು ಸರ್ವಶ್ರೇಷ್ಠವೂ ಆದ ಪರವಸ್ತುವು ನಾನು. ದಾರದಲ್ಲಿ ಮನುಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪೋತವಾಗಿರುವುದು. ನೀರಿನಲ್ಲಿ ರಸಾತ್ಮಕನೂ ನಾನು. ಸೂರ್ಯಚಂದ್ರನ ಕಾಂತಿಯೂ ನನ್ನದು. ವೇದಗಳಲ್ಲಿನ ಓಂಕಾರನೂ ನಾನು. ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ಮೇರು, ರುದ್ರನಲ್ಲಿ ಶಂಕರನೂ ಆಗಿರುವನು. ಪಾರ್ಥ, ನನ್ನ ವಿಭೇದಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲಿ ಒಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವ ಪ್ರಾರ್ಥ. ಪರಮಾತ್ಮ, ನಿಮ್ಮ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಅರಿಯಿತು. ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ವಾಸುದೇವ, ಕೃತಾರ್ಥನನ್ನಾಗಿ. ತಥಾಸ್ತು ಪಾರ್ಥ, ನನ್ನ ಸಂಭಾಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಅಪೋಷಣೆ ಮಾಡಿ ನನ್ನ ಹೃದಯದಲ್ಲಿ ಧರಿಸಿಕೊಳ್ಳುವನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ. ಮನವು ಚಂಚಲದ ಕಾರ್ಗತಲೆಯಾಗಿ ಸ್ಥಿರ ಚಿತ್ತವಾಯಿತು ದೇವಾ. ಕಿಂಕರನ ಪರಯೋ ಕರುಣಾ ನಿನ್ನ ಸೌಮ್ಯ ರೂಪವ ತೋರೋ. ಶರಣೋ ಶರಣೋ ಗಿರಿಧಾರಿ ಗಿರಿಧಾರಿ. ಶರಣರ ಪರಯೋ ಜೀವನ ನಿಧಿಯೇ
ನಗೆ ನೊಂದು ಬಳಲಿದೆ ಶಾಂತಿಯ ಕರುಣಿಸುವಿ ರಾಧಾ ರಮಣ ಮುಕ್ತಿಯ ಕರುಣಿಸುವಿ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ಜೋಡಿಸಿ ಕರಗಲ ಬೇಡುವೆ ಚರಣದೆ ಜೋಡಿಸಿ ಕರಗಲ ಬೇಡುವೆ ಚರಣದೆ ಮಾಡು ಕೃಪೆಯನ್ನು ಪಾಮರನೆನ್ನಳು ಪರಮಾತ್ಮ ಮಾಡು ಕೃಪೆಯನ್ನು ಪಾಮರನೆನ್ನಳು ಭೀಕರ ರೂಪದ ಬೇಗೆಯ ಸಹಿಸೆ ಭೀಕರ ರೂಪದ ಬೇಗೆಯ ಸಹಿಸೆ ಶರಣರ ಪದಯ ಜೀವನ ನಿಧಿಯೇ ದಾರಿ ಕಾಣಗ ನೊಂದು ಬಳಲಿದೆ ದಾರಿ ಕಾಣಗ ನೊಂದು ಬಳಲಿದೆ ಶಾಂತಿಯ ಕರುಣಿಸುವಿ ರಾಧಾ ರಮಣ ಮುಕ್ತಿಯ ಕರುಣಿಸುವಿ 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 ಆಹಾ ಎಂತಹ ಭಯಾನಕ ರೂಪವಿದು ಮಾನವ ಚಕ್ಷುಗಳಿಂದ ನೋಡಲಾರೆನು ಕೈಕಾಲುಗಳು ಕಂಪಿಸುತ್ತಿರುವವು ವಾಕ್ಸ್ಫೂರ್ತಿ ಇಲ್ಲ ಕರುಣಾಮಯನೇ ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು ಗೋಪಿಕಾ ವಲ್ಲಭ ಲಲನ ಚಿತ್ತ ರಂಜಕವಾದ ನಿನ್ನ ಗಂಭೀರ ಸುವಾಸ ವದನವೇನು ಭಯವನ್ನು ಬಿಡತಕ್ಕ ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು ಸಾಗರ ಮಧ್ಯದಲ್ಲಿ ನಿಶ್ಚಲ ಜಲರಾಶಿಯಲ್ಲಿ ಗಂಭೀರವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಗಿಸಲು ಕಾರಣದಲ್ಲಿ ನಿಂತಿರುವನು ತೆಗೆದುಕೋ ದೆರಡು ಬಾಣಗಳನ್ನು ಸಮರಗೀತೆಯನ್ನು ಮೊಳಗಿಸು ಆಜ್ಞಾ ಮಾಧವ ನೋಡಲ್ಲಿ ಬೆದರೋಡು ನೋಡಲ್ಲಿ ಬೆದರೋಡು ಗುರುಕುಲ ಕಳಂಕ ಸ್ವರೂಪರಿವರು ನೋಡಲ್ಲಿ ಬೆದರೋಡು ಅಶ್ವತ್ಥಾಮರು ಗುರುಪಿತ ಮಗರು ದ್ರೋಣಕರ್ಣರು ಶೈಲ ಚಂದವ ಅಶ್ವತ್ಥಾಮರು ಎದರದ ನೀರಿ ಕದನವ ಮಾಡೈ ಎದರದ ನೀರಿ ಕದನವ ಮಾಡೈ ನೋಡಲ್ಲಿ ಬೆದರೋಡು ಧೈರ್ಯ ಗುರುಕುಲ ಕಳಂಕಗಳು ಬರವರು ರೋಡಲ್ಲಿ ಬೆದರೋಡು ಧೈರ್ಯ ಧೈರ್ಯ ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರೇ ಜಯ ಮಂಗಳದಾಯಕ ಹರಿಯೇ ಜಯ ಪಾವನಧಾರಿ ಮುರಾರೇ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಗುಣ ಸ್ತ್ರೀಲೋಲ ಜಯ ಮಂಗಳವರ ಗುಣ ಶ್ರೀಲೋಲ ಜಯ 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 ಶ್ರೀ ಹರಿಯೇ ಜಯ 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 ಶ್ರೀ ಹರಿಯೇ ಜಯ ಮಂಗಳದಾಯಕ ಹರಿಯೇ ಜಯ ಪಾವನಧಾರಿ ಮುರಾರೇ ಜಯ ಮಂಗಳದ ಹರಿಯೇ
जनगणमन अधिनायक जय हे भारत भाग्य विधाता पंजाब सिंधु गुजरात मराठा द्राविड उच्चल वंगा विंध्य हिमाचल यमुना गंगा उच्छल जलधि तरंगा तव शुभ नामे जागे तव शुभ आशीष माहे गाहे तव जय गाता जनगण मंगलदायक जय हे भारत भाग्य विधाता जय हे जय हे जय हे जय 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 हे बोलो भरत माता की गुरुपाद धूಳಿ की ಒಂದೇ ಏನೇ ಬರಲಿ ಒಗ್ಗಟ್ಟಿರಲಿ.